ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ಸ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ಈವ್ನಿಂಗಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಈವ್ನಿಂಗಿಂದ ನೈಟ್ವರೆಗೂ ಏನೇನೆಲ್ಲ ಮಾಡ್ತೀನಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಮ್ಮ, ಹಾಯ್ ಮಾಡು, ಹಾಯ್ ಮಾಡು, ಮುತ್ತು ಕೊಡಿ. ಅವಳಿಗೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಅವಳಿಗೆ ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೆ ನೋಡ್ತೀನಮ್ಮ ಅಂತ ಇದ್ದಾಳೆ. ಆ್ಯಂಡ್ ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಪುಟಾಣಿ ಬಂದು ನನ್ನ ಮಗಳು ಮನಸ್ವಿ ಅಂತ. ಬಟ್ ನಾವು ಮನೆಯಲ್ಲಿ ಸಿರಿ ಅಂತ ಕರಿತೀವಿ. ಏನು ಗೊತ್ತಲ್ಲ, ಈವ್ನಿಂಗ್ ಆದಮೇಲೆ ಏನಾದರೂ ತಿನ್ಬೇಕು ಅನಿಸುತ್ತೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಗೋಲ್ಗಪ್ಪ ತಿನ್ನೋಣ, ಎಷ್ಟೊಂದು ದಿವಸ ಆಗಿತ್ತು ಅಂತ ಗೋಲ್ಗಪ್ಪ ತಿನ್ಕೊಂಡು ಬಂದ್ವಾ. ಬರೋ ದಾರಿಲಿ ಹಾಗೆ ಮಾವಿನಕಾಯಿ ಮಾರ್ತಾಯಿದ್ರು, ತೋತಾಪುರಿ. ಆ್ಯಂಡ್ ನಾನು ಸುಮಾರು ದಿನ ಆಗಿತ್ತಲ್ಲ ತಿಂದು ಅಂತ ತಗೊಂಡೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳಿರೋ ಮನೆ ಅಂದರೆ ಗೊತ್ತಲ್ವ, ಏನು ತಂದ್ರೂ ಫಸ್ಟ್ ಅವ್ರಿಗೆ ಕೊಡಲೇಬೇಕು. ಸೊ ಹಾಗೆಯೇ ನನ್ನ ಮಗಳು ಕೂಡ ತಂದಿದ ತಕ್ಷಣ ಕೊಡಮ್ಮ ಅಂತ ಹೇಳ್ತಾಯಿದ್ಲು. ಸೊ ನಾನು ಕಾಫಿ ಮಾಡೋಣ ಅಂದ್ಕೊಂಡೆ. ಬಟ್ ಇದು ಫಸ್ಟ್ ಅವಳಿಗೆ ಕಾಯಿ ಕುಯ್ದು ಕೊಟ್ಬಿಟ್ಟು ಆಮೇಲೆ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ. ತಗೊಂಡು ತಿಂದುಬಿಟ್ಟು ನಾನು ಟೇಸ್ಟ್ ಕೇಳ್ತಾಯಿದ್ದೆ ಹೆಂಗಿದೆ ಅಂತ. ಬಟ್ ಅವಳು ಹೇಳ್ತಾ ಇದ್ದಾಳೆ ಹುಳಿ ಅಂತ. ಬಟ್ ಆ್ಯಕ್ಚುಲಿ ಅದು ಹುಳಿ ಇರಲಿಲ್ಲ, ತುಂಬಾ ಸ್ವೀಟ್ ಇತ್ತು. ಮೇಡಮ್ ಅವರು ಹಣ್ಣು ತಿನ್ಕೊಂಡ್ಬಿಟ್ಟು ಹೋದರು. ಇನ್ನು ನಾನು ಕಾಫಿ ಮಾಡೋಣ ಅಂತ ಇಲ್ಲಿ 2 ಮಗ್ಗಿಗೆ ಲಿವಿಸ್ಟಾ ಅವ್ರದ್ದು ಕಾಫಿ ಪೌಡರ್ ಹಾಕ್ತಾಯಿದ್ದೀನಿ. ಈ ಮಗ್ ಬಂದು ನಾನು ಡಿಮಾರ್ಟಲ್ಲಿ ತಂದಿದ್ದು. ನನಗೆ ಈ ಮಗ್ಸಲ್ಲಿ ಕಾಫಿ ಕುಡಿಯೋದು ಅಥವಾ ಟೀ ಕುಡಿಯೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ. ಆ್ಯಂಡ್ ನಾನು ಡಿಮಾರ್ಟ್ಗೆ ಯಾವಾಗಲೇ ಹೋದರೂ ಒಂದು ಕಾಫಿ ಮಗ್ ತೊಗೊಂಡು ಬಂದೇ ಬರ್ತೀನಿ, ಅಷ್ಟು ಕ್ರೇಜ್ ನನಗೆ. ಇಲ್ಲಿ ನಾನು ಬ್ರೌನ್ ಶುಗರ್ ಹಾಕಿ ಕಾಫಿ ಮಾಡ್ತಾಯಿದ್ದೀನಿ. ಶಿರಿಯಮ್ಮ, ಹುಳಿನಾ? ಹುಳಿ ಇಲ್ವಾ? ಹಾಂ ಹಾಂ, ಏನು ಬೇಕು? ಮಾವಿನ ಹಣ್ಣು ಬೇಕಾ? ಸಾಕು, ಅದು ಯಾಕೆ ಇಟ್ಕೊಂಡಿದ್ಯಾ ಮರನ? ಇಟ್ಟು ಬರೋಗಿ. ಆ್ಯಂಡ್ ನಾನು ಇಲ್ಲಿ ಬಂದುಬಿಟ್ಟು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಎಗ್ ಬುರ್ಜಿ ಮಾಡ್ತಾಯಿರೋದು. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಎಗ್ ಬುರ್ಜಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಟ್ಯೂಸ್ಡೇ ಮನೇಲೇ ಇದ್ನಲ್ಲ, ಆ ಕಾರಣದಿಂದ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಆ್ಯಂಡ್ ಈ ರೆಸಿಪಿ ಎಲ್ಲ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನೆಲ್ಲ ಏನು ಶೇರ್ ಮಾಡಲ್ಲ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಅಷ್ಟು ದೊಡ್ಡ ಕುಕ್ಕು ಅಲ್ಲ, ರೆಸಿಪೀಸ್ ಎಲ್ಲ ಶೇರ್ ಮಾಡೋ ಅಷ್ಟು. ಆ್ಯಂಡ್ ಈ ಎಗ್ ಬಜ್ಜಿ ಬಂದು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಸೊ ಅದು ಬಿಡಿ. ದೆನ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಲೈಕ್ 6:30 ಇಲ್ಲ 7 o'clock ಒಳಗಡೆ ಡಿನ್ನರ್ ಮಾಡ್ತಾರೆ. ಸೊ ನಾನಿಲ್ಲಿ ಅವ್ರಿಗೆ ಡಿನ್ನರ್ ಕೊಡ್ತಾಯಿದ್ದೆ. ನಾನು ರೈಸ್ ಮತ್ತು ಬೆಂಡೆಕಾಯಿ ಸಾಂಬಾರಿತ್ತು, ಅದ್ರ ಜೊತೆ ಎಗ್ ಬುರ್ಜಿ. ಇವತ್ತಿನ ಡಿನ್ನರ್ ಅಷ್ಟೇ ಆಗಿರುತ್ತೆ ಅವ್ರದ್ದು. ಆ್ಯಂಡ್ 6:30 ಇಂದ 7 o'clock ಒಳಗಡೆ ಡಿನ್ನರ್ ಮಾಡಿದ್ರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವ. ಬಟ್ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಿಜವಾಗ್ಲೂ ನಾನು 7 ಒಳಗಡೆ ಎಲ್ಲ ಡಿನ್ನರ್ ಮಾಡಲ್ಲ. ನಾನು ಮಾಡೋದೇ 9-9:30 ಆಗುತ್ತೆ. ಸೊ ನೀವು ಯಾರೆಲ್ಲ ಅಷ್ಟು ಬೇಗ ಡಿನ್ನರ್ ಮಾಡ್ತೀರಾ, ನನಗೆ ಕಮೆಂಟ್ಸ್ ಹಾಕಿ ನೋಡೋಣ ಯಾರೆಲ್ಲ ಅಷ್ಟು ಬೇಗ ಊಟ ಮಾಡ್ತಾರೆ ಅಂತ.
ಈವ್ನಿಂಗ್ ಆದಮೇಲೆ ನಮ್ಮ ಹುಡುಗಿರು ಮನೆಗೆ ಬಂದಿದ್ದರು. ಸೊ ಅವ್ರು ಬಂದು ಬೇಸಿಕಲಿ ಆಸಾಮಿ ನೇಪಾಳಿಯವರು. ಸೊ ನಾನು ಅದಕ್ಕೆ ಮನೇಲಿ ಇಬ್ಬರೇ ಇರ್ತಾರೆ ಅಂತ ಡಿನ್ನರ್ಗೆ ಇನ್ವೈಟ್ ಮಾಡಿದೆ. ಅವ್ರಿಗೆ ಜಾಗ್ರಿ ಹಾಕಿ ಲೆಮನ್ ಜ್ಯೂಸ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಅವ್ರಿಗೆ ಬಂದಮೇಲೆ ಪಾಪ್ಕಾರ್ನ್ ಮಾಡಿ ಆ್ಯಂಡ್ ಡಿನ್ನರ್ಗೆ ನಾನು ಚಟ್ನಿ ಪುಡಿ ದೋಸೆ ಮಾಡಿ ಕೊಟ್ಟಿದ್ದೆ. ಅವ್ರಿಗೆ ತುಂಬ ಇಷ್ಟ ಆಯಿತು ಕೂಡ. ಆ್ಯಂಡ್ ಗೊತ್ತಲ್ವಾ, ಅವ್ರ ಫುಡ್ಡೇ ತುಂಬ ಡಿಫ್ರೆನ್ಸ್ ಇರುತ್ತೆ, ನಮ್ಮ ಸೌತ್ ಇಂಡಿಯನ್ ಫುಡ್ಡೇ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅಲ್ಲಿ ಒಂದು ಚಿಕ್ಕ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಅದೆಲ್ಲ ಅವ್ರು ಬಂದಿದ್ದು, ಅವ್ರು ಊಟ ಮಾಡಿದ್ದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ನಾನು. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಮಗಳು 1 ಇಯರ್ ಇದ್ದಾಗಲೂ ಕೂಡ ಇದೇ ಥರ ಕಾಲು ಬಳೆನ ಬಿಚ್ಚಿ ಕಳೆದಾಕೊಂಡಿದ್ಲು. ಇವಾಗೂ ಅದೇ ಥರ ಇಟ್ಕೊಂಡು ಬಿಚ್ಚೋಯ್ತು ಅಂತ ಹೇಳ್ತಾ ಇದ್ದಾಳೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಇವಳು ಬಾಯ್ ಅಂತ ಹೇಳ್ತಾ ಇದ್ದಾಳೆ. ಆ್ಯಂಡ್ ಇವಾಗ ತಾನೇ ಜಸ್ಟ್ ಊಟ ಆಯಿತು. ನಾನು ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ನಮ್ಮ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.